ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BK ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಮ್ಮ ಜಿಗ್ನಿಯಲ್ಲಿ ಜಾತ್ರೆ ನಡೀತಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಮತ್ತು ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ಹಾಗೆ ಪೂಜೆ ಮಾಡಿಸ್ಕೊಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಹೆಸರು ಬಂದು ಶ್ರೀ ಕೃಷ್ಣದೇವರಾಯ ದ್ರೌಪದಿ ದೇವಿ ದೇವಸ್ಥಾನ ಅಂತೇಳಿ. ಇದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ ಫ್ರೆಂಡ್ಸ್. 3 ದಿನ ನಡೆಯುತ್ತೆ. ಜಿಗ್ನಿ ಕರ್ಗ ಅಂತ ಕರೀತಾರೆ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಕೆಂಡ ತೊಳೆದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಆಗಿತ್ತು. ಜನ ಯಾರೂ ಇರಲಿಲ್ಲ. ಸೊ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಆಗುತ್ತೆ ಅಂತ ಜನ ಇಲ್ಲೂ ಟೈಮಲ್ಲಿ ಬಂದ್ವಿ. 7 ಗಂಟೆಗೆ ಎಲ್ಲ ಆರತಿ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬ ಜನ ಸೇರ್ತಾರೆ, ದೇವ್ರ ದರ್ಶನ ಮಾಡೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಬೇಗ ಬಂದ್ವಿ.
ಸೊ ನೆಕ್ಸ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಟ್ವಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ರಥ ಎಲ್ಲ ತರಿಸಿದ್ದಾರೆ. ಜಿಗ್ನಿಯಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನಕ್ಕೂ ರಥಗಳ ತರಿಸಿದ್ದಾರೆ. ನೋಡ್ತಿರ್ಬೋದು, ಒಂದಕ್ಕಿಂತ ಒಂದು ರಥನ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಜೊತೆಗೆ ಸುತ್ತಮುತ್ತ ಇರೋ ಏರಿಯಾದಿಂದನೂ ಕೂಡ ದೇವ್ರುಗಳನ್ನ ಕರೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ರಥ ತರಿಸಿದ್ದಾರೆ. ಇದು ಡೇ ಟೈಮಲ್ಲಿ ನಡೆಯಲ್ಲ ಪೂಜೆ. ನೈಟು 11 ಗಂಟೆ ಮೇಲ್ಪಟ್ಟು ಪೂಜೆ ನಡೆಯೋದು, ಕರ್ಗ ಎಲ್ಲ. ಸೊ ಹಾಗಾಗಿ ಇನ್ನೂ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಏರಿಯಾಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಜಿಗ್ನಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಜಾತ್ರೆ ಎಲ್ಲ. ಜೊತೆಗೆ ಜಾತ್ರೆಯಲ್ಲಿ ಆಟಾಡೋ ಸಾಮಾನಿಂದ ಇರ್ಬೋದು, ಶಾಪಿಂಗ್ ಮಾಡೋದು ಐಟಮ್ಸ್ ಎಲ್ಲ ಬೇಜಾನ್ ತೊಗೊಬಂದಿಟ್ಟಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಜಿಗ್ನಿ ಹೇಗಿದೆ ಅಂತ ಹೇಳಿ. ಜೊತೆಗೆ ತರಕಾರಿ ಮಾರ್ಕೆಟ್ ಎಲ್ಲ ಇದೆ, ತುಂಬ ದೊಡ್ಡದಾಗಿದೆ ಮಾರ್ಕೆಟು. ಸೊ ಆ ಕಡೆ ಈ ಕಡೆ ನೀವು ಜಾತ್ರೆ ನೋಡ್ತಿರ್ಬೋದು, ಎಷ್ಟು ಐಟಮ್ಸ್ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದಾರೆ. ಇದು ನೈಟ್ ಆಗಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ ಫ್ರೆಂಡ್ಸ್ ವಿಡಿಯೋ. ನಾವು ಹೋಗಿದ್ದೆ ಅಷ್ಟೊಂದು ಜನ ಇರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಫುಲ್ ಜನ ಇದ್ದರು. ವೀಕ್ಷಾ ನೋಡ್ತಿದ್ದಾಳೆ ಯಾವ್ದು ಆಡೋಣ ಯಾವ್ದು ಬಿಡೋಣ ಅಂತಂದೇಳ್ಬಿಟ್ಟು. ಆಲ್ಮೋಸ್ಟ್ ಅವಳು ಲೈಕ್ ಮಾಡೋದು ಬಂದು ಜಂಪ್ ಆಡೋದೇ. ಸೊ ಅದೊಂದು ಆಡ್ತಾಳೆ. ಸ್ಟಾರ್ಟಿಂಗಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ಅಳ್ತಾ ಇದ್ಲು. ನಾವು ದೇವಸ್ಥಾನ ಎಲ್ಲ ತೋರಿಸ್ಕೊಬಂದು ನೆಕ್ಸ್ಟ್ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಈಗ ಬಂದಿದ್ದೀವಿ. ಜಂಪ್ ಮಾಡ್ತಾ ಇದ್ದಾಳೆ ವೀಕ್ಷಾ. ಇದೆಲ್ಲ ನೈಟ್ 11 ಗಂಟೆ ಮೇಲ್ಪಟ್ಟು ಮಾಡ್ತಿರೋದು ಫ್ರೆಂಡ್ಸ್. Going
ಇದು ಬಂದು ನೆಕ್ಸ್ಟ್ ಡೇ ಫ್ರೆಂಡ್ಸ್, ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ. ಜನ್ಮ ಕೋಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜನಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಔಟ್ಸೈಡ್ ಹೊರಟ್ವಿ. ಎಲ್ಲಿಗೆ ಮತ್ತು ಏನು ತೊಗೊಳಕ್ಕೆ ಅಂತ ನೋಡಿ. ನಂದು ಕಾಲ್ಗೆ ಹೆಜ್ಜೆ ಚೈನು ಕಟ್ಟಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ತೊಗೊಬೇಕಿತ್ತು. ನಾನು ನೆಕ್ಸ್ಟ್ ಅವನ್ನ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ನಮ್ಮ ಹಸ್ಬೆಂಡ್ ಏನು ತೊಗೊಂಡು ಇವತ್ತೆ ಅಂತ ಬಿಟ್ಟು ಕರ್ಕೊಂಡೋಗಿ ಕೊಡಿಸಿದ್ರು. ನನ್ನ ಮಗಳು ನೋಡಿ ಗೋಲ್ಡ್ ಅಂಗಡಿಗೆ ಬಂದಂಗೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಸೋಫಾಗು ಮತ್ತು ಮಿರರ್ ಎಲ್ಲ ಇರೋದಕ್ಕೆ ಕೂರ್ತಿಲ್ಲ, ಹಂಗೆ ಆಟ ಆಡ್ತಿದ್ದಾಳೆ. ನನಗೆ ಓವರ್ ಡಿಸೈನ್ ಎಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಸಿಂಪಲ್ಲಾಗಿ ಹಾಕ್ಕೊಡೋದು ಯಾವಾಗಲೂ. ಸಿಂಪಲ್ ಡಿಸೈನೇ ನೋಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಇಲ್ಲೇ ಬರೋದು ಬೆಂಗಳೂರಲ್ಲಿ. ಏನಾದ್ರು ಗೋಲ್ಡ್ ತೊಗೊಳಂಗಿದ್ರೆ ಗೋಲ್ಡ್ ಶಾಪಲ್ಲಿ 916 ಮತ್ತು ಪ್ಯೂರ್ ಬೆಳ್ಳಿ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಬಟ್ ಕಲೆಕ್ಷನ್ಸ್ ಎಲ್ಲ ಲೇಟೆಸ್ಟಾಗೇ ಇರುತ್ತೆ. ಸೊ ನೆಕ್ಸ್ಟು ಇನ್ನೊಬ್ರು ಯಾರು ಮಾಂಗಲ್ಯ ಚೈನ್ ಡಿಸೈನ್ ನೋಡ್ತಾಯಿದ್ರು. ಸೊ ಹಾಗಾಗಿ ನಾನು ನೋಡೋಣ ಅಂತ ಟ್ರಯಲ್ ಹಾಕ್ಕೊಂಡೆ. ಇದು 2 ಎಳೆದು ಅಥವಾ ಸಿಂಗಲ್ ಇದೆ. ಆ ಕಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೆಕ್ಸ್ಟು ಫೈನಲ್ ಈ ಡಿಸೈನ್ ತೊಗೊಂಡು ಬಂದೆ ಫ್ರೆಂಡ್ಸ್. ವೀಕ್ಷಾಗ ಹಾಗೆ ಡಾಲರ್ ಇರಲ್ಲ ಚೈನ್ಗೆ, ಲಕ್ಷ್ಮೀದೊಂದು ಡಾಲರ್ ತೊಗೊಂಡೆ. ನೋಡಿ ಡಿಸೈನ್ ಚೆನ್ನಾಗಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಸ್ಬೆಂಡ್ ಆ್ಯನಿವರ್ಸರಿ ಗಿಫ್ಟಿಗೆ ಅಂತ ಕೊಡಿಸಿದ್ದಾರೆ. ನೆಕ್ಸ್ಟು ಸಾಯಂಕಾಲ ಆಯಿತು. ಸೊ ವೀಕ್ಷನ ಸ್ವಲ್ಪ ತಾಗೆ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ ಗೇಮ್ ಆಡಿಸ್ಕೊಂಬರೋಕ್ಕೆ. ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ವೀಕ್ಷಾ. ಜಂಪ್ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ಗೇಮ್ ಆಡ್ತಾಯಿಲ್ಲ ಫ್ರೆಂಡ್ಸ್ ಇವತ್ತು. ಸುಮ್ಮನೆ ಇರ್ತೀಯ. ಗೇಮ್ ಮಾಡೋ ಹತ್ರ ಎಲ್ಲ ಸ್ನ್ಯಾಕ್ಸ್ ಐಸ್ ಕ್ರೀಮ್ಸ್ ಎಲ್ಲ ಇಟ್ಟಿದ್ರು ಫ್ರೆಂಡ್ಸ್. ನಾವು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಪಾವ್ ಭಾಜಿ ತಿಂದರೆ ತುಂಬ ಟೇಸ್ಟಿಯಾಗಿತ್ತು. ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.